ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸಮಾಲೋಚನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಂದು ಆದಿಸಭೆ ಮತ್ತು ಈಗಿನ ಸಭೆಯ ಕುರಿತಾಗಿ ವಿಸ್ತಾರವಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಅನೇಕ ಕಾರ್ಯಗಳನ್ನು ನಾವು ಇದರ ಮೂಲಕವಾಗಿ ಸೇವಕರ ಮುಖಾಂತರ ಚರ್ಚೆಗೆ ಒಳಪಡಿಸಿ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಳ್ತಾ ಇದ್ದೇವೆ. ಇದು ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಈ ದಿವಸ ಕೂಡ ನಮ್ಮ ಈ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಆದಿಸಭೆ ಮತ್ತು ಈಗಿನ ಸಭೆ ಕುರಿತಾಗಿ ಚರ್ಚೆ ಮಾಡುವುದಕ್ಕಾಗಿ ಹಾಸನದಿಂದ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಸ್ಟೀಫನ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸರವರು ಪಾಸ್ಟರ್ ಪುನರಾವರ್ತಿ ನಮ್ಮ ಆಸರೆ ಟಿವಿಯಲ್ಲಿ ಬಂದಿರುವಂಥದ್ದು ನಮಗೂ ಮಾತ್ರವಲ್ಲ, ಆಸರೆ ಟಿವಿಯವರಿಗೆ ತುಂಬ ಆಶೀರ್ವಾದಕರವಾಗಿರ್ತದೆ. ನಮ್ಮನ್ನು ಸಹ ಸ್ವಾಗತ ಮಾಡಿದ್ದಕ್ಕಾಗಿ ಪುನಃ ಒಂದಾವರ್ತಿ ಆಸರೆ ಟಿವಿ ಚಾನೆಲ್ನೆಲ್ಲ ವೀಕ್ಷಕರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಪ್ರೀತಿಯ ವಂದನೆಗಳು. ಪಾಸ್ಟೇ, ನಾವು ಕಳೆದ ಈ ಒಂದು ಸಂಚಿಕೆಯಲ್ಲಿ ಈಗಾಗಲೇ ನಾವು ಅನೇಕ ವಿಷಯಗಳನ್ನು ನಾವು ಡಿಸ್ಕಷನ್ ಅಥವಾ ಸಮಾಲೋಚನೆ ನಾವು ಮಾಡ್ತಾ ಇದ್ದೇವೆ. ಆದಿಸಭೆ ಮತ್ತು ಈಗಿನ ಸಭೆ ಅನೇಕ ವಿಚಾರಗಳನ್ನು ನೀವು ಕೂಡ ನಮ್ಮದಲ್ಲಿ ಹಂಚಿಕೊಂಡಿದ್ದೀರಾ. ಬಹಳ ಆಶೀರ್ವಾದವಾಗಿತ್ತು. ನಮ್ಮ ವೀಕ್ಷಕರು ಅದನ್ನು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಅಷ್ಟೇ, ಇವತ್ತು ಆದಿಸಭೆ ಮತ್ತು ಈಗಿನ ಸಭೆಯ ಬೋಧನೆಯ ಬಗ್ಗೆ ನೀವು ಹೇಳ್ಬೋದು. ಏನಾದರೂ ಬೋಧನೆ ಹೇಗಿತ್ತು, ಈಗ ಹೇಗಿದೆ, ವಿಚಾರಗಳಲ್ಲಿ ನೀವೇನು ಹೇಳಲಿಕ್ಕೆ ಬಯಸ್ತೀರಾ? ಆದಿಸಭೆ ಮತ್ತು ಮೊಟ್ಟ ಮೊದಲನೇದಾಗಿ ಆದಿಸಭೆಗೂ ಈಗಿನ ಸಭೆಗೂ ಒಂದು ಸಣ್ಣ ವ್ಯತ್ಯಾಸ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಿಸಭೆಯ ಪ್ರಾರಂಭ ಅವರು ಕೆಲವು ನಿಜಾಂಶಗಳನ್ನು ಕಂಡವರವರು. ಈಗಿನ ಸಭೆ ಸತ್ಯವೇದವನ್ನು ಓದಿ ತಿಳುಕೊಂಡು ಅದನ್ನು ನಂಬಿ ಆ ಬೋಧನೆಯಲ್ಲಿ ನೆಲೆಗೊಂಡು ನಿಲ್ಲುವಂಥದ್ದಾಗಿದೆ ಈಗಿನ ಸಭೆ. ನಿಜಾಂಶವನ್ನು ಕಂಡವರು ಅಂದರೆ ಯೇಸು ಕ್ರಿಸ್ತನ ಶಿಷ್ಯರಿರ್ಬೋದು, ಅಪೊಸ್ತಲರಾದ ಪೌಲರು, ತಿಮೋತಿ, ಇವರೆಲ್ಲ ಕೆಲವು ವಿಚಾರಗಳನ್ನು ಅಂದರೆ ಕ್ರಿಸ್ತನನ್ನು, ಆತನ ಉಪದೇಶಗಳನ್ನು ಯೇಸು ಕ್ರಿಸ್ತನ ಶಿಷ್ಯರೆಲ್ಲ ನೇರವಾಗಿ ಕೇಳಿದವರು, ಕಂಡವರು. ಹಾಗಾಗಿ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ವಿಷಯದಲ್ಲಿ ನೋಡದೆ ನಂಬಿದವನು ಧನ್ಯನು. ಆದಿಸಭೆಯ ನಡವಳಿಕೆ, ಅವರಲ್ಲಿದ್ದ ಭಕ್ತಿ, ಅವರಲ್ಲಿದ್ದ ಬೆಳವಣಿಗೆ, ಅವರಲ್ಲಿದ್ದಂತಹ ಆತ್ಮಿಕ ಜೀವಿತ ಶ್ರೇಷ್ಠವಾದದ್ದು. ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈಗಿನ ಸಭೆಯಲ್ಲಿರುವಂತಹ ಆತ್ಮಿಕ ಜೀವಿತ, ಭಕ್ತಿ ಇದೆಲ್ಲವೂ ಹೇಗೆ ಬಂತು? ಆ ಸಭೆಯ ಅನುಭವಗಳು, ಸತ್ಯವೇದದಿಂದ ತಿಳ್ಕೊಳ್ಳುವಂತಹ ಉಪದೇಶಗಳು ಇದರಲ್ಲಿ ನೆಲೆಗೊಂಡಿದೆ. ಹಾಗಾಗಿ ಈ ಕಾಲಘಟ್ಟದ ಸಭೆ ಇನ್ನಷ್ಟು ಆಶೀರ್ವದಿಸಲ್ಪಟ್ಟದ್ದು. ಆದರೆ ಈಗಾಗಲೇ ಬೋಧನೆಯ ವಿಷಯದಲ್ಲಿ ನೀವು ಕೇಳಿದ್ದೀರಿ. ಬೋಧನೆಯಲ್ಲಿನ ವ್ಯತ್ಯಾಸ ಇದು ಆದಿಸಭೆಯಿಂದಲೇ ಆರಂಭ ಆಗಿದೆ. ಹಾಗಾಗಿ ಅದು ಈಗಲೂ ಇದೆ. ಒಂದು ವೇಳೆ ನನಗೆ ಅನ್ನಿಸ್ತದೆ, ಅದು ನನ್ನ ಒಂದು ಸ್ವಂತ ಅಭಿಪ್ರಾಯ, ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗೂ ಅದು ಮುಂದುವರಿಬೋದು. ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದರೆ, ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕಳೆಯು ಬೆಳೆಯು ಒಟ್ಟಿಗೆ ಏನಾಗ್ತದೆ, ಬೆಳೆಯುತ್ತದೆ. ಅಲ್ಲಿ ಕಳೆಯನ್ನು ಹೊಲವನ್ನು ನಡೆಸುವವರು ಅಥವಾ ಉಳುವವರು, ಬೆಳೆಸುವವರು
ಬೆಳೆಯೊಂದಿಗೆ ಬೆಳೆದು ಬಂದಿರುವ ಕಳೆಯನ್ನು ತಕ್ಷಣದಲ್ಲಿ ತೆಗೆಯುವುದಿಲ್ಲ. ಆದರೆ ಇದನ್ನು ಬೇರ್ಪಡಿಸುವಂತಹ ಒಂದು ದಿನ ಇದೆ. ಅದು ಯಾವತ್ತು ಅಂದರೆ ಸುಗ್ಗಿಯ ಕಾಲ ಬಂದು ಅದನ್ನು ಕಟಾವು ಮಾಡಿ ಅದನ್ನು ಒಟ್ಟಿ ನಂತರ ಕಣದಲ್ಲಿ ಬಡಿದು ನಂತರ ಮೊರದಲ್ಲಿ ಬೀಸುವಂತಹ ಒಂದು ದಿವಸ ಉಂಟು. ಆಗ ಕಳೆಯು ಅದರ ಬೆಳೆಯ ಸ್ವಭಾವವನ್ನು ತೋರಿಸ್ತದೆ, ಬೆಳೆಯು ಅದರ ಬೆಳೆಯ ಸ್ವಭಾವವನ್ನು ತೋರಿಸ್ತದೆ. ಯಾವ ರೀತಿ ಅಂದರೆ, ಯಾವಾಗಲೂ ಒಬ್ಬ ರೈತನು ಮೊರವನ್ನು ಹಿಡಿದು ಬೀಸುವಂಥದ್ದು ಗಾಳಿಗೆ ತದ್ವಿರುದ್ಧವಾಗಿ ನಿಂತು ಬೀಸುತ್ತಾನೆ. ಆಗ ಆ ಗಾಳಿಯ ರಭಸದಲ್ಲಿ ಕಳೆಯ ಬೆಳೆಯು, ಅದಕ್ಕೆ ಏನಂತ ಕರಿತೇವೆ, ಹೊಟ್ಟೆ ಎಂದು ಕರಿತೇವೆ, ಅದು ಗಾಳಿಯಲ್ಲಿ ಹಾರಿ ಹೋಗ್ತದೆ, ಮತ್ತೆ ಅದು ಸಿಕ್ಕುವುದಿಲ್ಲ. ಆದರೆ ಬೆಳೆಯು ತನ್ನ ಸ್ವಭಾವ ಏನು ತೋರಿಸ್ತದೆ ಅಂದರೆ, ಯಾರು ಬೀಸುತ್ತಾರೋ ಅವರ ಪಾದದಲ್ಲಿ ಬೀಳ್ತದೆ, ಅದು ಅಲ್ಲಿ ರಾಶಿ ಆಗ್ತದೆ. ಇದು ಬೇರ್ಪಡಿಸುವಿಕೆ. ಯೇಸುಸ್ವಾಮಿ ಹೇಳಿದರು, ಕುರಿಗಳನ್ನು ಆಡುಗಳನ್ನು ಬೇರ್ಪಡಿಸುವೆನು. ಅದೇ ರೀತಿ ಕಳೆಯನ್ನು ಬೆಳೆಯನ್ನು ಬೇರ್ಪಡಿಸುವರು. ಬೀಸುವವನು ಅಂದರೆ ಕ್ರಿಸ್ತನು. ನಿಜವಾದ ಉಪದೇಶದಲ್ಲಿ ಬೆಳೆದು ಬಂದ ಸಭೆ, ದೇವಜನರು, ಅವರು ನಿಜವಾದ ಬೆಳೆಯಾಗಿರ್ತಾರೆ. ಗಾಳಿ ಎಂಬ ಶೋಧನೆ, ಸಮಸ್ಯೆಗಳು, ಹೋರಾಟಗಳು ಜೀವನದಲ್ಲಿ ಬರುವಾಗ ಅದನ್ನು ಸಹಿಸಲಿಕ್ಕೆ ಆಗದೆ ಆತ್ಮಿಕ ಜೀವಿತದಿಂದ ಅದೆಷ್ಟೋ ಜನರು ಬಿದ್ದು ಹೋಗ್ತಿದ್ದಾರೆ. ಅದು ಕಳೆಯಾಗಿರ್ತದೆ. ಕಾರಣ ಅದಕ್ಕೆ ಸರಿಯಾದ ಉಪದೇಶ ಇಲ್ಲ, ದೇವರ ಆತ್ಮನ ಮೇಲಿನ ಅವಲಂಬನೆ ಇಲ್ಲ, ದೇವರೊಂದಿಗಿನ ವೈಯಕ್ತಿಕ ಸಂಬಂಧವಿಲ್ಲ. ಹಾಗಾಗಿ ಅವರು ಕರ್ತನಲ್ಲಿ ನೆಲೆಗೊಳ್ಳಲಿಕ್ಕೆ ಆಗದೆ ಅವರು ಕ್ರಿಸ್ತನಿಂದಾಗಲಿ ಹೋಗ್ತಾರೆ. ಆದರೆ ನಿಜವಾದ ಉಪದೇಶದಲ್ಲಿ ನೆಲೆಗೊಂಡು ದೇವರ ಆತ್ಮನ ಕಾರ್ಯಗಳಿಗೆ ಅನುವು ಮಾಡಿ ದೇವರ ನಾಮಕ್ಕಾಗಿ ನಿಲ್ಲುವಂತಹ ದೇವರ ಮಕ್ಕಳು ಕ್ರಿಸ್ತನ ಪಾದದಲ್ಲಿ ಯಾವಾಗಲೂ ಇರ್ತಾರೆ. ಆಮೇನ್. ಖಂಡಿತ ಪಾಸ್ಟರ್. ಯೇಸುಸ್ವಾಮಿ ಒಂದು ಮಾತು ಹೇಳಿದ್ದಾನೆ, ನೀತಿವಂತರೊಳಗಿಂದ ದೇವರು ತನ್ನವರನ್ನು ಆರಿಸಿಕೊಳ್ತಾನೆ ಎಂಬುದಾಗಿ. ಹೌದು. ಆರಿಸಿಕೊಟ್ಟವರ ಒಳಗಿಂದ ದೇವರು ನೀತಿವಂತರನ್ನು ಆರಿಸಿಕೊಂಡವರ ಒಳಗಿಂದ ನೀತಿವಂತರನ್ನು ದೇವರು ಆರಿಸಿಕೊಳ್ತಾನೆ ಯೇಸುಸ್ವಾಮಿ. ಕಡೆ ದಿವಸ ಅಂದರೆ ಒಂದು ಸಭೆಯೊಳಗೆ ಅಥವಾ ದೇವಜನರ ಗುಂಪಿನೊಳಗೆ ಇಂಥ ದುರ್ಬೋಧನೆ ಬಿಟ್ಟವರು ಅಥವಾ ಬಿದ್ದು ಹೋದವರು ಅನೇಕರಿರ್ತಾರೆ. ಕರೆಯಲ್ಪಟ್ಟವರು ಬಹಳ ಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ. ಹಾಗಾಗಿ ಬೋಧಕರಿಗೆ ದೊಡ್ಡ ಒಂದು ಜವಾಬ್ದಾರಿಕೆ. ಕರೆಯಲ್ಪಟ್ಟವರು ಬಹಳ ಮಂದಿ, ಆ ಕರೆಯಲ್ಪಟ್ಟವರೆಲ್ಲರೂ ಆರಿಸಲ್ಪಡಬೇಕು ಅನ್ನುವಂತಹ ದಾಹ ಬೋಧಕರಲ್ಲಿರಬೇಕು. ಅವರು ಆರಿಸಲ್ಪಡಬೇಕಾದ್ರೆ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತೇನೆ, ಅವರು ಆರಿಸಲ್ಪಡಬೇಕಾದ್ರೆ ಬೋಧಕರು ಸರಿಯಾದ ಬೋಧನೆ ಕೊಡಬೇಕು. ಇವತ್ತು 3 ರೀತಿಯಲ್ಲಿ ಅಥವಾ 2 ರೀತಿಯಲ್ಲಿ ಪ್ರಾಥಮಿಕವಾಗಿ ಬೋಧನೆ ಕೊಡ್ಬೋದು. ಜ್ಞಾನದಿಂದಲೂ ಕೊಡ್ಬೋದು, ಆತ್ಮನಿಂದಲೂ ಕೊಡ್ಬೋದು. ಆದರೆ ಅಪೊಸ್ತಲನಾದ ಪೌಲನು ತಿಮೋತಿಗೆ ಹೇಳೋ ಪ್ರಕಾರ ಅಜ್ಜಿ ಕಥೆಗಳಂತಿರುವ ಪ್ರಾಪಂಚಿಕವಾದ ಅನ್ನು ಬಿಟ್ಟು ದೇವರ ಆತ್ಮನಿಂದ ಆಲೋಚನೆ ಪಡೆದು ಸರಿಯಾದ ಬೋಧನೆ ಸಭೆಗೆ ಕೊಡುವುದಾದರೆ ಎಷ್ಟೋ ಜನರು ಆರಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ.
ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ. ಈ ನಡುವೆ ನಾನೊಂದು ಪ್ರಶ್ನೆ, ಇವತ್ತು ಹೆಚ್ಚಿನ ಜನಗಳು ನಾನು ನೋಡೋದಾದರೆ ಈ ದುರ್ಬೋಧನೆಯ ಒಳಗೆ ಬೀಳ್ತಾ ಇದ್ದಾರೆ, ಅಥವಾ ತಪ್ಪಾದ ಬೋಧನೆಯ ಒಳಗೆ ಸುಲಭವಾಗಿ ಸಿಲುಕಿ ಬೀಳ್ತಾರೆ. ಕಾರಣ ಹೇಳ್ಬೋದು ಏನಾದರೂ? ಮುಖ್ಯವಾದ ಕಾರಣ ಏನಿರ್ಬೋದು? ಆರಂಭದಲ್ಲಿ ನಾನು ಹೇಳಿದ ಪ್ರಕಾರ ದುರ್ಬೋಧನೆ ಅನ್ನುವಂಥದ್ದು ಆರಂಭದಿಂದಲೇ ಇದೆ. ಒಳ್ಳೆದಿರುವುದರಲ್ಲಿ ಕೆಟ್ಟದಿದ್ದೇ ಇರ್ತದೆ. ಹೌದು. ಯೇಸು ಸ್ವಾಮಿ ಹೇಳಿದರು, ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ನೀವೇನಾಗಿರಿ, ಜಾಗರೂಕರಾಗಿರಿ. ಸದ್ದುಕಾಯರ ಹುಳಿ ಹಿಟ್ಟು ಅಂದರೆ ಅದು ದುರುಪದೇಶ. ಅದು ಅಲ್ಲಿಂದ ಪ್ರಾರಂಭ ಆಯಿತು. ಕ್ರಿಸ್ತನ ಉಪದೇಶಕ್ಕೆ ವಿರುದ್ಧವಾಗಿ ಸದ್ದುಕಾಯರು ಒಂದು ವೇಳೆ ಉಪದೇಶ ಮಾಡುತ್ತಿದ್ದರು. ಎಫೆಸಿಯ ಸಭೆಗೆ ದೇವರ ಆತ್ಮನು ಮಾತನಾಡುವಾಗ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ, ಎಫೆಸಿಯ ಸಭೆ ಯಾವ ರೀತಿ, ಅದರ 2ನೇ ವಾಕ್ಯ ಓದೋಣ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ನೋಡಿ, ಅಪೋಸ್ತಲರು ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ. ಒಬ್ಬನು ಅಪೋಸ್ತಲನು ಹೌದೋ ಅಲ್ವೋ ಅನ್ನೋದನ್ನು ಹೇಗೆ ಪರೀಕ್ಷಿಸಲು ಸಾಧ್ಯ? ಅವರ ಉಪದೇಶದಿಂದ. ಹಾಗಾದರೆ ಎಫೆಸಿಯ ಸಭೆ ಸ್ಥಾಪನೆಯಾದ ಕಾಲದಿಂದಲೂ ಅಪೋಸ್ತಲರು ಅಲ್ಲದವರು ಬಂದಿದ್ದಾರೆ. ಅವರಿಗೆ ಹೇಗೆ ಅದು ಗೊತ್ತಾಯಿತು? ಅವರ ಉಪದೇಶದಿಂದ ಗೊತ್ತಾಯಿತು, ಇವರು ಅಪೋಸ್ತಲರಲ್ಲ. ಇವತ್ತಿನ ಸಭೆ ಈ ರೀತಿಯಾಗಿ ಇರಬೇಕು. ದೇವರ ಆತ್ಮನು ಆ್ಯಕ್ಚುಲಿ ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸಭೆಯನ್ನು ನೋಡಿ. ಇವತ್ತು ಬರುವಂಥ ಎಲ್ಲ ಬೋಧಕರಿಗೂ, ಎಲ್ಲ ಉಪದೇಶಕರಿಗೂ ನಾವು ಆದ್ಯತೆ ಕೊಡ್ತೀವಿ ಸಭೆಗಳಲ್ಲಿ. ಆದರೆ ಈ ಜ್ಞಾನ ನಮ್ಮಲ್ಲಿ ಇರಬೇಕು. ಇವರು ಅಪೋಸ್ತಲರಲ್ಲವಾ? ಇವರ ಉಪದೇಶ ಏನು? ಇವರ ಉಪದೇಶದಿಂದ ಕ್ರಿಸ್ತನ ಶರೀರವೆಂಬ ಸಭೆಗೆ ಏನಾದರೂ ಹಾನಿ ಆಗುತ್ತದ ಎಂದು ಕೂಲಂಕಷವಾಗಿ ಅದನ್ನು ಆಲೋಚಿಸಬೇಕು, ವಿಚಾರಿಸಬೇಕು, ಪರೀಕ್ಷಿಸಬೇಕು. ನಂತರ ಮಾತ್ರ ಅವರಿಗೆ ಅವಕಾಶ ಕೊಡಬೇಕು. ಆದರೆ ಇಲ್ಲಿ ಪೆರ್ಗಮ ಸಭೆಗೆ ದೇವರ ಆತ್ಮನು ಬರೆಯುವಾಗ ಅವರಿಗೆ ಅದನ್ನು ತಿಳುಕೊಳ್ಳುವಂತಹ ಶಕ್ತಿ ಇಲ್ಲ. ಎಫೆಸ ಸಭೆಗಿತ್ತು. ದೇವರಾತ್ಮನು ಅದನ್ನು ಎತ್ತಿ ಹೇಳ್ತಿದ್ದಾರೆ. ಆದರೆ ಆ ಕೃಪೆ, ಆ ವರ, 9 ವರಗಳಲ್ಲಿ ನಿನ್ನೆ ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ದೇವೆ. ಒಂದು ವರ ಸತ್ಯಾತ್ಮಗಳನ್ನು ವಿವೇಚಿಸುವ ವರ. ಸಭೆಗೆ ಈ ಕಾಲಘಟ್ಟದಲ್ಲಿ ಅದು ಬೇಕು, ಸಭಾಪಾಲಕರಿಗೆ ಅದು ಬೇಕು. ಆದರೆ ಇಲ್ಲಿ ಪೆರ್ಗಮ ಸಭೆಗೆ ಅದಿಲ್ಲ. 14ನೇ ವಾಕ್ಯದಿಂದ ಓದುವಾಗ, ಆದರೂ ಕೆಲವು ವಿಷಯಗಳು ನಿನ್ನ ಮೇಲೆ ತಪ್ಪೋರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಾಗೆಯೇ ನಿಕಾಲೋಯಿತರ ಬೋಧನೆಯನ್ನು ಅವಲಂಬಿಸುವವರೂ ನಿಮ್ಮಲ್ಲಿದ್ದಾರೆ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ
ನಿನ್ನ ಬಳಿಗೆ ಬಂದು ನನ್ನ ಬಾಯಿಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಸಾಕು. ಇಲ್ಲಿ ಪೆರ್ಗಮ ಸಭೆಗೆ ದೇವರು ಹೇಳ್ತಿರುವಂತಹ ದೊಡ್ಡ ಒಂದು ಅಪವಾದನೆ ಇದು. ದೇವರು ಸಹಿಸಲಾರದ ಅಪವಾದ. ಅಂದರೆ ದೇವರಿಗೆ ಸ್ವಲ್ಪ ಕೂಡ, ನಮಗೆ ಚೆನ್ನಾಗಿ ಗೊತ್ತುಂಟು, ಇಸ್ರೇಲಿಯರಲ್ಲಿ ಬಿಳಾಮನು ಮಾಡಿದಂಥ ಕೆಲಸ. ಅಲ್ಲಿ ಅದನ್ನು ಚೆನ್ನಾಗಿ ಬರೆದಿದ್ದಾರೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ. ಬಿಳಾಮನು ಒಬ್ಬ ಪ್ರವಾದಿಯಾಗಿದ್ದ. ಆದರೆ ಅವನು ಎಲ್ಲಿ ಪ್ರವಾದಿಸಬೇಕೋ ಅಲ್ಲಿ ಪ್ರವಾದಿಸಲಿಲ್ಲ, ಅಲ್ಲಿ ಶಾಪವನ್ನು ನುಡಿತಾನೆ. ಸೊ ಅದೊಂದು ದುರ್ಬೋಧನೆ. ಅದನ್ನು ಅವಲಂಬಿಸಿದವರು ಪೆರ್ಗಮ ಸಭೆಯಲ್ಲಿದ್ದರು. ನಂತರ ನಿಕೋಲಾಯಿತರ ಬೋಧನೆಯನ್ನು ಅವಲಂಬಿಸಿದವರು ನಿಮ್ಮಲ್ಲಿ ಇದ್ದಾರೆ. ಈ ನಿಕೋಲಾಯಿತರು ಸಹ ಪೆರ್ಗಮ ಸಭೆಯ ಸ್ಥಾಪನೆಯ ಕಾಲದಿಂದಲೂ ಇದ್ದಂತಹ ಗುಂಪು. ಅಪೋಸ್ತಲರ ಉಪದೇಶಕ್ಕೆ ವಿರುದ್ಧವಾಗಿ ಅವರು ಹೊಸ ಉಪದೇಶವನ್ನು ತಂದಿದ್ದಾರೆ. ಈ ಕಾಲಘಟ್ಟದಲ್ಲಿಯೂ ಇದೆ ಅದು. ಹೊಸತೇನಾದರೂ ಒಂದು ತರಬೇಕು ಅನ್ನೋಂಥ ಆಲೋಚನೆ ಅನೇಕರಲ್ಲಿ, ಅನೇಕ ಸಭೆಗಳಲ್ಲಿ, ಅನೇಕ ಬೋಧಕರಲ್ಲಿ ಇವತ್ತು ಬರ್ತಾ ಇದೆ. ಕೆಲವು ವರ್ಷಗಳಿಂದ ರೀಸೆಂಟಾಗಿ ಬಹಳಷ್ಟು ದುರ್ಬೋಧನೆಗಳು ಹೆಚ್ಚುತ್ತಿದೆ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ. ಅವರದೇ ಆದ ಸ್ವಂತ ಅಭಿಪ್ರಾಯ, ಅಜೆಂಡಾ ತರ್ತಾ ಇದ್ದಾರೆ. ಆದರೆ ಸತ್ಯವೇದ ಅದನ್ನು ಬಹಳಷ್ಟು ಎದುರಿಸ್ತದೆ. ಪ್ರಕಟಣೆ ಪುಸ್ತಕ ಕೊನೆಯ ಅಧ್ಯಾಯ, ಕೊನೆಯ ವಾಕ್ಯಗಳು ನಾವು ನೋಡ್ತೀವಿ. ಇದರಲ್ಲಿ ಒಂದು ಅಕ್ಷರ ಸೇರಿಸುವುದಕ್ಕಾಗಲಿ, ಒಂದು ಪದ ಕಡಿಮೆ ಮಾಡುವುದಕ್ಕಾಗಲಿ ಯಾರಿಗೂ ಏನಿಲ್ಲ. ಇದರಲ್ಲಿರುವ ವಾಕ್ಯಗಳ ಪ್ರಕಾರ ಸತ್ಯವೇದದಲ್ಲಿರುವ ಉಪದೇಶಗಳ ಪ್ರಕಾರ, ವಾಕ್ಯಗಳ ಪ್ರಕಾರ ಜೀವಿಸುವವರಿಗೆ ಸತ್ಯವೇದದಲ್ಲಿರುವ ಆಶೀರ್ವಾದಗಳು ಸಿಗ್ತದೆ. ಅದನ್ನು ಮೀರಿ ನಡೆದವರಿಗೆ ಸತ್ಯವೇದದಲ್ಲಿರುವಂತಹ ಶಿಕ್ಷೆಯು ಸಹ ಸಿಗ್ತದೆ. ಹಾಗೆ ಸತ್ಯವೇದ ಕೊನೆಗೊಳ್ತದೆ. ಹಾಗಾಗಿ ಈ ಕಾಲದಲ್ಲಿಯೂ ನಿಕೋಲಾಯಿತರು ಇದ್ದಾರೆ. ತಮ್ಮ ಅಳತೆಗೆ ತಕ್ಕ ಹಾಗೆ ಅವರು ಅಪೋಸ್ತಲರಲ್ಲ. ಅಪೋಸ್ತಲನು ಅಂದರೆ ಯಾರು? ದೇವರಿಂದ ಸರಿಯಾದ ಉಪದೇಶ ಹೊಂದಿ ಸತ್ಯವೇದದಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ವಾಕ್ಯಗಳು, ಅದರ ನಿಜವಾದ ಗೂಢಾರ್ಥಗಳನ್ನು ಜ್ಞಾನದಿಂದ ಅಲ್ಲ, ಪವಿತ್ರಾತ್ಮನಿಂದ ತಿಳಿದುಕೊಂಡು, ಜ್ಞಾನವಾಕ್ಯ ಅದೊಂದು ವರ, ವಿದ್ಯಾವಾಕ್ಯ ಅದು ಸಹ ಒಂದು ವರ. 9 ವರಗಳಲ್ಲಿ ಏನು ಜ್ಞಾನವಾಕ್ಯ, ವಿದ್ಯಾವಾಕ್ಯ? ದೇವರ ವಾಕ್ಯದ ಆಳವಾದ ಗೂಢಾರ್ಥಗಳು. ಅದು ಸ್ವಂತ ಇಷ್ಟಕ್ಕೆ ತಿರುಗಿಸಿಕೊಳ್ಳುವುದಕ್ಕೆ ಅಲ್ಲ ದೇವರ ವಾಕ್ಯ ಇರೋದು. ದೇವರ ವಾಕ್ಯಕ್ಕೆ ಜೀವ ಇದೆ. ಅದು ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ಅಂತ ಕಾಣ್ತದೆ. ಅದು ಸಜೀವವಾದದ್ದು. ಅದು ಕೀಲು ಮಜ್ಜೆಗಳನ್ನು ತೂರಿ ಹೋಗುವಷ್ಟು ಶಕ್ತಿಯುತವಾಗಿದೆ. ಇಬ್ಬಾಯಿ ಕತ್ತಿ ಅಂದರೆ ಏನು? ಇದನ್ನು ಬೋಧಕರು ಸರಿಯಾಗಿ ತಿಳ್ಕೊಳ್ಬೇಕು. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಇಬ್ಬಾಯಿ ಕತ್ತಿಯ ಸ್ವಭಾವ
ಅದನ್ನು ಉಪಯೋಗಿಸುವವನು ಕೂಡ ಭಯ ಪಟ್ಕೋಬೇಕು. ಒಂದು ಭಾಗದ ಹರಿತ ಆದರೆ ಯಾರನ್ನು ಕಡಿತಾರೋ ಅವರಿಗೆ ಮಾತ್ರ. ಆದರೆ ಎರಡು ಕಡೆಗೂ ಅದಕ್ಕೆ ಬಾಯಿ ಇದ್ದರೆ ಅಥವಾ ಹರಿತವಾಗಿದ್ದರೆ ಅದು ಬಳಸುವವನ ಕುತ್ತಿಗೆಗೂ. ದೇವರ ವಾಕ್ಯ ಬೋಧಕರು ಬೋಧಿಸುವಾಗ ಅದು ತಮ್ಮ ಇಷ್ಟದಂತೆ ಬೋಧಿಸಿದರೆ ಅದು ಬೋಧಿಸುವವನಿಗೂ ಅದು ಶಿಕ್ಷಾರ್ಹವಾಗ್ತದೆ. ಆದರೆ ದೇವರಾತ್ಮನಿಗೆ ಅನುಸಾರವಾಗಿ ಬೋಧಿಸುವಾಗ ಅದು ಕೇಳುವವನಿಗೂ ಬೋಧಿಸುವವರಿಗೂ ಒಂದೇ ರೀತಿ ಆಶೀರ್ವಾದವಾಗಿದೆ. ಸೌಲನ ಕೈಯಲ್ಲಿ ಒಂದು ಕತ್ತಿ ಇತ್ತು. ಆ ಕತ್ತಿಯಿಂದ ಅವನು ಅನೇಕರನ್ನು ಸಾಯಿಸಿದ. ಆದರೆ ಕೊನೆಗೆ ಏನಾಯಿತು? ಅವನ ಆ ಕತ್ತಿಯಿಂದ ಅವನನ್ನೇ ಇರಿದು ಸಾಯಿಸಿದ. ಈ ರೀತಿ ಆಗಬಾರದು. ಬೋಧಕರಿಗೆ, ದೇವ ಸೇವಕರು ಈ ರೀತಿ ಆಗಬಾರದು. ಪರಿಶುದ್ಧವಾಗಿದ್ದ ವಾಕ್ಯ ಪರಿಶುದ್ಧವಾಗಿ ಬೋಧಿಸಿ ಸಭೆಯನ್ನು ಪರಿಶುದ್ಧತೆಯ ಬೋಧನೆಯಲ್ಲಿ ಬೆಳೆಸತಕ್ಕ ಸಂಪೂರ್ಣ ಜವಾಬ್ದಾರಿಕೆ ಒಬ್ಬ ಸಭೆಯ ಕುರುಬನಿಗಿದೆ. ಅದನ್ನು ಮಾಡದೆ ಹೋದರಲ್ಲಿ ಬಹಳಷ್ಟು ಅಪಾಯ ಇದೆ. ಇಲ್ಲಿ ನಾವು ನೋಡ್ತೇವೆ, ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡಿ. ಸಭೆ ಎಚ್ಚೆತ್ತುಕೊಳ್ಬೇಕು. ಸಭಾಪಾಲಕರುಗಳು ಎಚ್ಚೆತ್ತುಕೊಳ್ಬೇಕು. ನಾವು ಬೋಧಿಸುವ ದೇವರ ವಾಕ್ಯ ಏನಿದೆ ಅದರಂತೆ ನಾವು ನಡೆಯಬೇಕು. ಆ ವಾಕ್ಯ ದೇವರಾತ್ಮನಿಗೆ ಅನುಸಾರವಾಗಿ ಬೋಧಿಸಬೇಕು. ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಸುವಾರ್ತೆ ದೇವರ ವಾಕ್ಯ ಏನಾಗಿದೆ? ನಿತ್ಯ ಜೀವ ಆಗಿದೆ. ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವ ದೇವರ ವಾಕ್ಯ ಬೋಧನೆ ಮಾಡುವಾಗ ಅದು ಶುದ್ಧತೆಯಿಂದಲೇ ಆಗಿರಬೇಕು. ಅದು ಶುದ್ಧವಾಗಿಯೇ ಇರಬೇಕು. ದುರ್ಬೋಧನೆಗೆ ಅವಕಾಶ ಕೊಡಬಾರ್ದು. ಬಹಳಷ್ಟು ಉದಾಹರಣೆಗಳು ಇದೆ. ಇವತ್ತು ಸಭೆಗಳೊಳಗೆ ನುಗ್ಗಿರುವಂತಹ ದುರ್ಬೋಧನೆಗಳ ಬಗ್ಗೆ ಸಂಘ ಸಂಸ್ಥೆಗಳು ದಿನಾಲೂ ಆತ್ಮಿಕ ಗೋಳದಲ್ಲಿ ಅಥವಾ ಕ್ರೈಸ್ತರ ಮಧ್ಯದಲ್ಲಿ ಬೆಳೀತಾ ಇದೆ. ಆದರೆ ಎಷ್ಟು ಸಂಸ್ಥೆಗಳು, ಎಷ್ಟು ಸಭೆಗಳು ನಿಜವಾಗಲೂ ಸತ್ಯವೇದದ ಸರಿಯಾದ ಬೋಧನೆಯಲ್ಲಿ ಒಳಗೊಂಡು ನಿಂತಿದೆ ಅನ್ನುವಂಥದ್ದನ್ನು ಬಹಳಷ್ಟು ಯೋಚಿಸಬೇಕಾದ ಕಾಲಘಟ್ಟ. ಹಾಗಾಗಿ ಈ ಕಾಲಘಟ್ಟದಲ್ಲಿ 2 ಯೋಹಾನ ಅದರ 9ನೇ ವಾಕ್ಯ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದೆ ಹೋಗುವವನಿಗೆ. ಏನಿದು ಕ್ರಿಸ್ತನ ಉಪದೇಶ? ನಮ್ಮ ಕೈಗೆ ಕೊಟ್ಟಿರುವ ಸತ್ಯವೇದ, ಇದರಲ್ಲಿ ನೆಲೆಗೊಳ್ಳದೆ ಅವರ ಸ್ವಂತವಾದ ಅಭಿಪ್ರಾಯಗಳು, ಈ ವಾಕ್ಯವನ್ನು ಹೀಗೂ ಬಳಸಿಕೊಳ್ಬಹುದಲ್ಲ ಎಂಬ ಜ್ಞಾನ. ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಭಾಷೆ, ಈಗ ದುರ್ಬೋಧಕರಾದರೂ ಸಹ ಅವರು ಸಹ ವಾಕ್ಯವನ್ನು ಹಿಡಿದುಕೊಂಡೇ ಬಂದು ಮಾತಾಡ್ತಾರಲ್ಲ. ಹೌದು,
ಅವರು ಆ ವಾಕ್ಯವನ್ನು ತಮಗೆ ಬೇಕಾದ ರೀತಿಯಲ್ಲಿ ತಿರುಗಿಸಿಕೊಳ್ತಾ ಇದ್ದಾರೆ. ತಮಗೆ ಹೇಗೆ ಅನುಕೂಲವಾಗ್ತದೆ, ಅವರಿಗೆ ಯಾವ ರೀತಿಯ ಜೀವಿತ ನಡೆಸಲಿಕ್ಕೆ ಸಾಧ್ಯವಾಗುತ್ತದೋ ಅದಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ದೇವರಾತ್ಮನು ಜವಾಬ್ದಾರಿ ಅಲ್ಲ, ದೇವರು ಅದಕ್ಕೆ ಜವಾಬ್ದಾರಿ ಅಲ್ಲ. ಅವರು ನಾವು ಹಿಡಿದಿರುವ ಸತ್ಯವೇದವನ್ನೇ ಬಳಸ್ತಾರೆ, ಅದೇ ವಾಕ್ಯಗಳನ್ನೇ ಓದುತ್ತಾರೆ. ಆದರೆ ಒಂದು ಉದಾಹರಣೆಗೆ, ಯೇಸು ಸ್ವಾಮಿ ಉಪವಾಸ ಮುಗಿಸಿ ಈಚೆ ಬಂದಾಗ ಆತನು ಶರೀರದಲ್ಲಿ ಬಲಹೀನನಾಗಿದ್ದರು ಅಲ್ವಾ. ಸೈತಾನನು ಬಂದು 3 ಸಾರಿ ಶೋಧಿಸ್ತಾನೆ. ಶೋಧನೆ ಮಾಡುವ ಸಮಯದಲ್ಲಿ ಸೈತಾನನು ಬಳಸಿದ್ದು ದೇವರ ವಾಕ್ಯವೇ, ಹೌದಲ್ಲ. ಅವನು ದೇವರ ವಾಕ್ಯವನ್ನು ಬಳಸಿದರೂ ಸಹ ಅವನ ಹೃದಯದ ಉದ್ದೇಶ ಏನಾಗಿತ್ತು? ಅದು ದೇವರ ಆತ್ಮನಿಗೆ ಅನುಗುಣವಾಗಿತ್ತ? ಇಲ್ಲ. ಅಥವಾ ಅವನು ಉಚ್ಚರಿಸಿದ ವಾಕ್ಯಕ್ಕೆ ಅನುಗುಣವಾಗಿತ್ತ? ಇಲ್ಲ. ಕ್ರಿಸ್ತನನ್ನು ಅಲ್ಲಿ ಏನು ಮಾಡಬೇಕು ಅನ್ನೋದು ಉದ್ದೇಶ, ಸೋಲಿಸಬೇಕು. ಯೇಸು ಸ್ವಾಮಿ ಅದಕ್ಕೆ ತಕ್ಕ ಉತ್ತರವನ್ನು ಇದೇ ಧರ್ಮಶಾಸ್ತ್ರದಿಂದ ಅಥವಾ ಇದೇ ವಾಕ್ಯದಿಂದ, ಸತ್ಯವೇದದಿಂದ ಕೊಡ್ತಾ ಇದ್ದಾರೆ. ನೀವು ಹೇಳುವ ಪ್ರಕಾರವಾಗಿ ಈಗ ವಾಕ್ಯವನ್ನು ತಮಗೆ ಇಷ್ಟವಾಗಿ ಉಪಯೋಗಿಸುವಂಥ ಒಂದು ರೀತಿಯ ಒಂದು ಗುಂಪು, ಹೌದು, ಅದನ್ನು ನಾವು ವಿವೇಚಿಸಬೇಕಾಗಿದೆ ಅಲ್ವ ಪಾಸ್ಟರ್? ಖಂಡಿತ. ಎಫೆಸಿಯ ಸಭೆಯವರು ಯಾವ ರೀತಿ ಪರೀಕ್ಷಿಸಿದರು? ದೇವರು ಯಾಕೆ ನಮಗೆ ವರಗಳನ್ನು ಇಟ್ಟಿದ್ದಾರೆ? ಸತ್ಯಾತ್ಮಗಳನ್ನು ನಾವು ವಿವೇಚನೆ ಮಾಡಬೇಕಲ್ಲ. ಅದಕ್ಕಾಗಿ ಅಲ್ವಾ ಯೇಸು ಸ್ವಾಮಿಗೆ ಆ ವರ ಇತ್ತು. ಸೈತಾನನು ಒಂದು ವಾಕ್ಯ ಹೇಳುವಾಗಲೇ ಅವನು ಒಳಗೆ ಏನು ಇಟ್ಕೊಂಡು ಹೇಳ್ತಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಈ ವಾಕ್ಯ ಬಳಸ್ತಾ ಇದ್ದಾನೆ, ಆ ವಾಕ್ಯ ಬಳಸೋ ಅಧಿಕಾರ ಅವನಿಗಿಲ್ಲ, ಆದರೂ ಅವನು ಬಳಸ್ತಾ ಇದ್ದಾನೆ. ತನ್ನ ಸ್ವಾರ್ಥಕ್ಕಾಗಿ. ಇವತ್ತು ಇದು ಆದಿ ಸಭೆಯಲ್ಲೂ ಇತ್ತು, ಇವತ್ತಿನ ಸಭೆಯಲ್ಲೂ ಇದೆ, ಇವತ್ತಿನ ಬೋಧಕರಲ್ಲೂ ಇದ್ದಾರೆ. ತಮ್ಮ ರೀತಿಗೆ ಅನುಗುಣವಾಗಿ, ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ, ವಿನಃ ದೇವರಾತ್ಮನ ನಡೆಸುವಿಕೆಗೆ ಅನುಗುಣವಾಗಿ ಅಲ್ಲ. ಅದು ಇದರಿಂದ ವಂಚನೆಗೊಳಪಡುತ್ತಿರುವುದು ಒಂದು ದೊಡ್ಡ ಸಮೂಹ. ಆದರೆ ಈ ಸಮೂಹ ಎಚ್ಚೆತ್ತುಕೊಳ್ಬೇಕು, ಸಭೆಗಳು ಎಚ್ಚೆತ್ತುಕೊಳ್ಬೇಕು. ದೇವರ ವಾಕ್ಯವನ್ನು ಪ್ರತಿಯೊಬ್ಬರು ಚೆನ್ನಾಗಿ ಓದಬೇಕು, ಧ್ಯಾನ ಮಾಡಬೇಕು. 1ನೇ ಕೀರ್ತನೆಯಲ್ಲಿ ನೋಡುವ ಪ್ರಕಾರ ಹಗಲಿರುಳು ಆತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿರುವುದಾದರೆ ಯಾರೂ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಭಾಷೆ. ನೀವು ಹೇಳುವ ಹಾಗೆ ಈ ವಾಕ್ಯದ ಸರಿಯಾದ ಪರಿಜ್ಞಾನ ಅಥವಾ ಜ್ಞಾನದ ಇಲ್ಲದಿದ್ದರೆ ಎಷ್ಟೋ ಜನರು ಇವತ್ತು ಬಿದ್ದು ಹೋಗ್ತಿದ್ದಾರೆ ದುರ್ಬೋಧನೆಯಲ್ಲಿ. ಆಗ ಕೇಳಿದಂತಹ ಪ್ರಶ್ನೆಯಲ್ಲಿ ನೀವು ಹೇಳಿದ ಹಾಗೆ ವಾಕ್ಯದ ಒಂದು ಸರಿಯಾದ ತಿಳುವಳಿಕೆ ನಮ್ಮಲ್ಲಿ ಬರುವುದಾದರೆ, ದೇವರು ಸ್ವತಃ ಹೇಳ್ತಿದ್ದಾರೆ, ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಿದ್ದಾರೆ. ಇವತ್ತು ವಾಕ್ಯದ ಒಂದು ಸರಿಯಾದ ಜ್ಞಾನ ಬೇಕು. ಸ್ವಾಮಿ ವಾಕ್ಯದಲ್ಲಿ ಹೇಳುವಂಥದ್ದು ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂದು, ರಕ್ಷಣೆ ಹೊಂದಿದವರು ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕು ಅಲ್ಲ ಭಾಷೆ.
ನಿಜವಾಗಿ ಇವತ್ತು ಆದಿಸಭೆಯಲ್ಲಿದ್ದಂಥ ಆ ದುರ್ಬೋಧನೆ ಇವತ್ತು ಹೆಮ್ಮರವಾಗಿ ಬೆಳೆಯುತ್ತಾ ಇದೆ ಎಂಬುದಾಗಿ ಹೇಳಲಿಕ್ಕೂ ತಪ್ಪಾಗೋದಿಲ್ಲ. ಆದರೆ ಅದರೊಟ್ಟಿಗೆ ಸಭೆ ಸಹ ಬೆಳೀತಾ ಇದೆ. ಸಭೆ ದೇವಜನರು ಇವತ್ತು ವಾಕ್ಯದಲ್ಲಿ ನಾವು ಬೆಳೆದರಿಂಥ ಬೋಧನೆಯಿಂದ ನಾವು ತಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತ. ಪ್ರಿಯ ವೀಕ್ಷಕರೇ, ಬಹಳ ಒಂದು ಪ್ರಾಮುಖ್ಯವಾದಂಥ ವಿಚಾರದಲ್ಲಿ ಸೇವಕರು ನಮಗೆ ಮಾತಾಡಿದರು. ಇವತ್ತು ದುರ್ಬೋಧನೆ ಬಲವಾಗಿ ಕಾರ್ಯ ಮಾಡಲಿಕ್ಕೆ ಒಂದೇ ಒಂದು ಕಾರಣ, ಒಂದು ವಿವೇಚನೆ ಇಲ್ಲ, ವಿವೇಚಿಸುವುದಿಲ್ಲ. ಎರಡನೇದಾಗಿ ವಾಕ್ಯದ ಸರಿಯಾದ ಜ್ಞಾನ ಇಲ್ಲ. ಎರಡು ವಿಷಯಗಳಲ್ಲಿ ನೋಡಿದೆವು. ಸೇವಕರು ನಮಗೆ ಹೇಳಿದರು, ನಾವು ವಿವೇಚನೆ ಮಾಡಬೇಕು, ಯಾರು ಹೀಗೆ ಎಂಬುದಾಗಿ. ಯಾವ ಬೋಧನೆ ಈ ವಾಕ್ಯದ ಅನುಗುಣವಲ್ಲದ ಅಥವಾ ವಾಕ್ಯವನ್ನು ತಿರುಚಿ ಹೇಳುವಂಥ ಸಮಯದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿ ನಮ್ಮಲ್ಲಿರಬೇಕು. ಎರಡನೇದಾಗಿ ವಾಕ್ಯದ ಒಂದು ತಿಳುವಳಿಕೆ ನಮ್ಮಲ್ಲಿರುವುದಾದರೆ ನಾವು ಖಂಡಿತವಾಗಿ ಇಂಥ ಬೋಧನೆಗೆ ಬೀಳುವುದಿಲ್ಲ ಎಂಬುದಾಗಿ ವಾಕ್ಯದ ಅಡಿಸ್ಥಾನದಲ್ಲಿ ಸೇವಕರು ನಮಗೆ ವಿಸ್ತಾರವಾಗಿ ಹೇಳಿದರು. ಇನ್ನೂ ಇದನ್ನು ಮುಂದುವರಿಸಲಿಕ್ಕಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ಅವರೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದಂಥ ಪಾಸ್ಟರ್ ಸ್ಟೀಫನ್ಸನ್ ಅವರಿಗೆ, ನಮ್ಮ ಆಸರೆ ಟಿವಿ ಮತ್ತು ವೀಕ್ಷಕರೆಲ್ಲರಿಗೂ ಎಲ್ಲರ ಪರವಾಗಿ ನಾವು ವಂದನೆಗಳು ಹೇಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.